ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಟ್ರಂಪ್ 15 ಷರತ್ತುಗಳನ್ನು ಹಾಕಿರೋದು. 5 ದಿನಗಳ ಕದನ ವಿರಾಮವನ್ನು ಘೋಷಿಸಿದ ಬೆನ್ನಲ್ಲೇ ನಾನು ಈ ವಾರನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು ಅಂತ ಹೇಳಿದ್ರೆ 15 ಷರತ್ತುಗಳನ್ನು ಇರಾನ್ ಒಪ್ಕೊಂಡ್ರೆ ಮಾತ್ರ ನಾನು ವಾರ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ ಟ್ರಂಪ್ ಮಾತಾಡ್ತಾ ಇರೋದು. ಯಾವ್ಯಾವುದು ಅದರಲ್ಲಿ ಪ್ರಮುಖವಾಗಿ ಅಂತ ನೋಡಿದಾಗ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಣ್ವಸ್ತ್ರವನ್ನು ಹೊಂದುವಂತಿಲ್ಲ, ಪರಮಾಣು ಶಸ್ತ್ರಾಸ್ತ್ರ ಇಟ್ಕೊಳ್ಳಲ್ಲ, ಹೊಂದಲ್ಲ ಅಂತ ಇರಾನ್ ಮೊದಲಿಗೆ ಒಪ್ಕೊಳ್ಬೇಕಾಗತ್ತೆ. ಜೊತೆಗೆ ಹೋರ್ಮುಜ್ ಜಲಸಂಧಿ ಇದೆಯಲ್ಲ, ಸ್ಟ್ರೈಟ್ ಆಫ್ ಹೋರ್ಮುಜ್, ಅದನ್ನು ಕೂಡಲೇ ಓಪನ್ ಮಾಡಬೇಕು. ಯುರೇನಿಯಂ ಉತ್ಪಾದನೆಯನ್ನು ಮೊದಲು ನಿಲ್ಲಿಸಬೇಕು ಅವರು. ಯುರೇನಿಯಂ ಎನ್ರಿಚ್ಮೆಂಟ್ ಇದೆಯಲ್ಲ 60% ಆಗಿದೆ, 90%ವರೆಗೂ ಅದು ತರಬಹುದು ಅಂತ ಮಾಹಿತಿ ಇದೆಯಲ್ಲ, ಒಂದು 460 kg ಇಟ್ಕೊಂಡಿದ್ದಾರೆ ಅವರು ಯುರೇನಿಯಂ. ಅದು ಎನ್ರಿಚ್ಮೆಂಟ್ ಆಗಿಬಿಟ್ಟು ಅದರಲ್ಲಿ ಪರಮಾಣು ಬಾಂಬನ್ನು ರೆಡಿ ಮಾಡಬಹುದು. ಕಂಡು ಕಡೆಗೆ ಅದನ್ನು ಹಾಕಿ ಅವರು ಹಾಳು ಮಾಡ್ತಾರೆ, ನಾಶ ಮಾಡಿಬಿಡ್ತಾರೆ. ಸೊ ಮೂಲ ಅದು, ಈ ಯುದ್ಧ ಶುರುವಾಗಲಿಕ್ಕೆ ಅದೊಂದು ಮೂಲ ಕಾರಣ. ಇನ್ನೊಂದು ಗೊತ್ತೇ ಇದೆಯಲ್ಲ, ಅಮೆರಿಕಾ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಯಾರಾದರೂ ಪರಮಾಣು ಇಟ್ಕೊಂಡ್ರೆ ಅವ್ರಿಗೇನು ಆಗಬೇಕಾಗಿದ್ದಿಲ್ಲ. ಮೂಲ ಇರೋದು ತೈಲ. ಯಾರೊಬ್ಬರು ತುಂಬ ಚೆನ್ನಾಗಿ ಹೇಳಿದರು, ಕೋಇನ್ಸಿಡೆಂಟ್ಲಿ ಅಮೆರಿಕ ಎಲ್ಲೆಲ್ಲಿ ದಾಳಿ ಮಾಡುತ್ತೋ ಎಲ್ಲವೂ ಕೂಡ ತೈಲ ಸಮೃದ್ಧ ದೇಶಗಳೇ, ತೈಲ ಸಮೃದ್ಧ ರಾಷ್ಟ್ರಗಳೇ ಅಂತ. ಸೊ ಇಲ್ಲಿ ಯುರೇನಿಯಂ ಉತ್ಪಾದನೆ ಮೊದಲಿಗೆ ನಿಲ್ಲಿಸಲಿ ಅವರು. ಉಗ್ರರಿಗೆ ಇರಾನ್ ಫಂಡಿಂಗ್ ಮಾಡೋದು ನಿಲ್ಲಿಸಲಿ. ಈ ಷರತ್ತು ಎಲ್ಲರೂ ಒಪ್ಪುವಂಥದ್ದೇ. ಪಾಕಿಸ್ತಾನ ಮಾಡಿದ್ರೂ ತಪ್ಪೇ, ಅದು ಇರಾನ್ ಮಾಡಿದ್ರೂ ತಪ್ಪೇ. ಟೆರರಿಸ್ಟ್ಗಳಿಗೆ ನೀವು ಫಂಡ್ ಮಾಡಿಕೊಂಡು ಆ ಟೆರರಿಸ್ಟ್ಗಳನ್ನು ನಿಮ್ಮ ಶತ್ರು ದೇಶಗಳ ಮೇಲೆ ಅವರನ್ನು ಛೂ ಬಿಟ್ಟುಬಿಟ್ಟು ಅವರಲ್ಲಿ ದಾಳಿ ಮಾಡಿ ಜನಗಳನ್ನು ಕೊಲ್ತಾ ಇದ್ದರೆ ನನಗೇನು ಗೊತ್ತಿಲ್ಲಪ್ಪ, ಅವ್ರು ಯಾರೋ, ಅವ್ರಿಗೂ ನನಗೂ ಏನು ಸಂಬಂಧ ಅಂತ ಸುಮ್ಮನಿರುವುದಲ್ಲ. ಈ ಷರತ್ತನ್ನು ಒಪ್ಪೋಣ. ಆದರೆ ಉಳಿದ ಷರತ್ತುಗಳಿದೆಯಲ್ಲ, ಅದರಲ್ಲಿ ಅಮೆರಿಕ ಎಷ್ಟು ಬದ್ಧ? ಉಳಿದ ಷರತ್ತುಗಳಿಗೆ ಅಮೆರಿಕ ಎಷ್ಟರ ಮಟ್ಟಿಗೆ ಆ ನೈತಿಕತೆ ಅಮೆರಿಕಕ್ಕಿದೆ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ. ಅಣ್ವಸ್ತ್ರ ಇಟ್ಕೊಂಡಿರ್ತಕ್ಕಂಥ ಬೇರೆ ಯಾವುದೇ ದೇಶ, ಇನ್ಕ್ಲೂಡಿಂಗ್ ಜರ್ಮನಿ ಅಡಾಲ್ಫ್ ಹಿಟ್ಲರ್ ಕೂಡ ಯಾವ ದೇಶದ ಮೇಲೂ ಅವನು ಅಣ್ವಸ್ತ್ರ ದಾಳಿ ಮಾಡಲಿಲ್ಲ. ಅಮೆರಿಕ ಕೆಲಸ ಮಾಡಿದ ಇತಿಹಾಸದಲ್ಲಿ. ಅಡಾಲ್ಫ್ ಹಿಟ್ಲರ್ ಕೂಡ ಯಾರ ಮೇಲೂ ಅಣ್ವಸ್ತ್ರವನ್ನು ಹಾಕಲಿಲ್ಲ ಅವನು. ಅದಾದಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು, ಆಮೇಲೂ ಕೂಡ ಜರ್ಮನಿ ಯಾರ ಮೇಲೂ ಹಾಕಿಲ್ವಲ್ಲ. ಆದರೆ ಅಮೆರಿಕ ಕೆಲಸ ಮಾಡಿದೆ ಇತಿಹಾಸದಲ್ಲಿ. ಪಾಪದ ಕೆಲಸ ಅದು ಜಪಾನ್ ಮೇಲೆ ಮಾಡಿದ್ದು. ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿದ್ರೆ ನೀವು ದಾಳಿ ಮಾಡಿ, ಕ್ಷಿಪಣಿ ಹಾರಿಸಿದ್ರೆ ನೀವು ಹಾರಿಸಿ, ಫಿರಂಗಿ ತೊಗೊಂಡು ಬಂದ್ರೆ ನೀವು ಫಿರಂಗಿಯಿಂದನೇ ಹೊಡೀರಿ, ಮಷಿನ್ ಗನ್ ಇತ್ತ ನೀವು ಅದರಿಂದ ದಾಳಿ, ತಪ್ಪೇನಿಲ್ಲ ಅದರಲ್ಲಿ. ಆದರೆ ಅಣ್ವಸ್ತ್ರ ಹಾಕಿಬಿಟ್ರೆ ಅಮಾಯಕ ಜನ, ಹಿರೋಶಿಮಾ ನಾಗಸಾಕಿಯ ಜನ ನಿರ್ನಾಮವಾಗಿ ಹೋದ್ರಲ್ಲ, ಅದ್ರ ಕತೆ ಏನು? ಆ ಒಂದು ಪಾಪದ FIR ಖುದ್ದು ಅಮೇರಿಕಾನೇ ಇಟ್ಕೊಂಡು, ಇತಿಹಾಸದ ಪುಟಗಳಲ್ಲಿ ಪಾಪಿಷ್ಠ ರಾಷ್ಟ್ರವಾಗಿ ಅಮೇರಿಕ ಅಲ್ಲಿ ಇದ್ದುಕೊಂಡು ಈಗ ನೀನು ಇಟ್ಕೋಬೇಡ, ನೀನು ಅಕ್ಕಪಕ್ಕ ದೇಶದ ಮೇಲೆ ಹಾಕಿಬಿಡ್ತೀಯ ಅಂತ ಹೇಳಬೇಕು ಅಂದರೆ ಯಾರೂ ಹಾಕೇ ಇಲ್ವಲ್ಲ. ಅದರ್ ದೆನ್ ಅಮೇರಿಕ ಇನ್ಯಾರು ಯಾವತ್ತೂ ಬಳಸಿಲ್ವಲ್ರಿ, ಯಾವುದೇ ದೇಶ ಬಳಸಿಲ್ಲ. ಅದನ್ನು ಬಳಸಿರೋದೇ ಅಮೇರಿಕ ತಾಕೀತು ಮಾಡೋದೇನು ಬಂತಿಲ್ಲಿ? ಫಸ್ಟ್ ಆಫ್ ಆಲ್ ದೊಡ್ಡಣ್ಣ ಅಂತ ನಿಂತ್ಕೊಂಡಿರೋದು ಯಾಕೆ? ಯಾರು ಕರೆಸಿದ್ರು ಅಮೇರಿಕ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ 15 ಷರತ್ತು ಹಾಕಿರೋದು. ಇಲ್ಲಿ ಅಮೇರಿಕ ಕಡೆಗೆ ಒಂದು ಕಡೆ ಯುದ್ಧವನ್ನು ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಪೆಂಟಗಾನ್ ಮತ್ತೆ ಹಣ ಕೇಳ್ತಾ, $200 ಬಿಲಿಯನ್ ಹಣ ಬೇಕು ಅಂತ US ಕಾಂಗ್ರೆಸ್ಗೆ ಪೆಂಟಗಾನ್ ಕೇಳ್ಕೊಂಡ್ಬಿಟ್ಟಿದೆ, ಯುದ್ಧಕ್ಕೆ ನಮ್ಗೆ ಜಾಸ್ತಿ ಹಣ ಬೇಕು ಅಂತ. ಇದ್ರ ಜೊತೆಗೆ ಇದೇ ಟ್ರಂಪು ಅಮೆರಿಕದ ಇರಾನ್ ಅಕ್ಕಪಕ್ಕದ ದೇಶಗಳ ಬಳಿಯಲ್ಲಿ ಹಣ ಕೇಳ್ತಿರೋದು. $2.5 ಟ್ರಿಲಿಯನ್ ಹಣ ಬೇಕು ನನಗೆ, ಯುದ್ಧ ಸ್ಟಾಪ್ ಮಾಡಿಬಿಡ್ತೀನಿ, ನನಗೆ ಹಣ ಕೊಟ್ಬಿಡಿ, ನೀವು ಯುದ್ಧ ಸ್ಟಾಪ್ ಮಾಡ್ತೀನಿ, ಈ ಯುದ್ಧದ ಖರ್ಚು ನಾನು ಒಬ್ಬನೇ ವಹಿಸ್ಕೊಳ್ಳೋಕ್ಕಾಗಲ್ಲ, ನಿಮ್ಮೆಲ್ಲರಿಗೂ ರಕ್ಷಣೆ ಕೊಡಲಿಕ್ಕೆ ನಾನು ಒಬ್ಬನೇ ಅಲ್ಲ, ಅಮೆರಿಕ ಜನ ತೆರಿಗೆ ಹಣ ನಾನು ಇದರಲ್ಲಿ ಬಳಸಲ್ಲ, ಯುದ್ಧ ಮುಂದುವರಿಸ್ಬೇಕಾ ನಾನು? $5 ಟ್ರಿಲಿಯನ್ ಭಾರತದ ಕನಸಿದೆಯಲ್ಲ, $5 ಟ್ರಿಲಿಯನ್ ಆರ್ಥಿಕತೆ ದೇಶವಾಗಬೇಕು ನಾವು ಅಂತೇಳಿ, ಅಷ್ಟು ಕೊಟ್ಟರೆ ಯುದ್ಧ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ. ಯುದ್ಧ ಮಾಡುವಂತನೂ ಯಾರೂ ಹೇಳಿಲ್ಲ, ಯುದ್ಧ ನಿಲ್ಲಿಸುವಂತನೂ ಯಾರೂ ಹೇಳ್ತಾ ಇಲ್ಲ. ತನ್ನಷ್ಟಕ್ಕೆ ತಾನು ಸುಸ್ತಾಗಿರ್ತಕ್ಕಂಥ ಅಮೆರಿಕ, ಬಾಕ್ಸಿಂಗ್ ರಿಂಗಲ್ಲಿ ಬಿದ್ದು ಹೋಗಿರತಕ್ಕಂಥ ಅಮೆರಿಕ ಇರಾನ್ ವಿರುದ್ಧವಾಗಿ ಇರಾನ್ಗೆ ಷರತ್ತು ಹಾಕ್ತಿರೋದು. ಫಸ್ಟ್ ನಿನ್ನ ಮೇಲೆ ಹೇಳಪ್ಪ, ಮೊದಲು ಹೋರ್ಮುಜ್ ನಾನು ಏನು ಮಾಡಬೇಕು ನನಗೆ ಗೊತ್ತಿದೆ, ಅಲ್ಲಿ ಹಡಗು ಸ್ಟಾಪ್ ಮಾಡಿದ್ರೆ ನಿನಗೆ ಬೇರೆಯವರೇ ನಿನಗೆ ಷರತ್ತು ಹಾಕ್ತಾರೆ. ಆಮೇಲೆ ಹೋರ್ಮುಜ್ಜಲ್ಲಿ ಇನ್ನೊಂದು ತಿಂಗಳ ಮಟ್ಟಿಗೆ ಹಡಗುಗಳು ಕ್ಯೂ ನಿಂತು ಬಿಟ್ರೆ, ಇದೇ ಟ್ರಂಪು ಇರಾನ್ಗೆ ಷರತ್ತು ಹಾಕೋದು ಬೇರೆ, ಇಡೀ ಜಗತ್ತೇ ಇದೇ ಅಮೆರಿಕಕ್ಕೆ ಷರತ್ತು ಹಾಕೋಕ್ಕೆ ಶುರು ಮಾಡ್ತಾರೆ. ದಿಗ್ಬಂಧನ ಇರಾನ್ಗೆ ಹಾಕೋದಲ್ಲ. ಇರಾನ್ ಹೇಗಿದ್ರು ನಾವು ಹೇಳಿದ್ದಾರೆ, ಸರ್ವನಾಶ ಆಗಿಬಿಟ್ಟಿದ್ದೀವಿ ನಾವು, ಎಲ್ಲ ನಮ್ಮ ಟಾರ್ಗೆಟೆಲ್ಲ ಹೊಡೆದಾಕಿದ್ದೀರಿ ನೀವು ಅಲ್ವಾ, ಇನ್ನೇನು ಉಳಿದಿಲ್ಲ, ನಾವಂತೂ ಸುಮ್ಮನಿರಲ್ಲ, ಕಡೆ ಮನುಷ್ಯರಿಗೂ ಹೋರಾಡ್ತೀವಿ ಅಂತಿದ್ದಾರೆ ಅವರು, ಕಳ್ಕೊಳ್ಳೋಕೆ ನಮ್ದು ಏನೂ ಇಲ್ಲ ಅಂತ. ಎಲ್ಲ ಹೋಯ್ತಲ್ಲ ಅವ್ರದ್ದು, ಇನ್ನೇನು ಉದ್ಧಾರ ಮಾಡೋಕ್ಕಿದೆ? ನನ್ನ ಇರಾನ್ ಮರು ನಿರ್ಮಾಣಕ್ಕೆ ನೀನು ದುಡ್ಡು ಕೊಡು ಅಂತ ಕೇಳ್ತಿರೋದು ಅವರು. ಮರು ನಿರ್ಮಾಣಕ್ಕೆ ನೀನು ದುಡ್ಡು ಕೊಡು ಅಂತ. ಟ್ರಂಪ್ ನೋಡಿದ್ರೆ ಷರತ್ತು ಹಾಕ್ತಾ ಕೂತ್ಕೊಂಡಿರೋದು. ಇಲ್ಲಿ ಟ್ರಂಪ್ 15 ಷರತ್ತುಗಳು ಇರಾನ್ಗೆ ಟ್ರಂಪ್ ಹಾಕ್ತಾ ಇರೋದು. ಅಂದರೆ ಟ್ರಂಪ್ ಇರಾನ್ಗೆ ಹಾಕ್ತಿರೋ 15 ಷರತ್ತುಗಳು: ಪರಮಾಣು ಸಾಮರ್ಥ್ಯ ನಾಶಪಡಿಸಬೇಕು, ಶಸ್ತ್ರಾಸ್ತ್ರಗಳನ್ನು ಅನುಸರಿಸಬಾರದು, ಯುರೇನಿಯಂ ಸ್ಟಾಪ್ ಮಾಡಬೇಕು, ಎನ್ರಿಚ್ಮೆಂಟ್ ಸ್ಟಾಪ್ ಮಾಡಬೇಕು, ಯುರೇನಿಯಮನ್ನು
ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಕೊಟ್ಬಿಡ್ಬೇಕು. ಯುರೇನಿಯಂ ಇದೆಯಲ್ಲ ನಿಮ್ಮ ಬಳಿಯಲ್ಲಿ, ನಿಂದೆ ಕೊಟ್ಬಿಡಪ್ಪ ಹಾಗಾದರೆ. ಅಮೆರಿಕ ನಿನ್ನ ಬಳಿ ಇದೆಯಲ್ಲ, ಇಸ್ರೇಲ್ ಬಳಿ ಇದೆಯಲ್ಲ, ಪಾಕಿಸ್ತಾನದ ಬಳಿ ಇದೆಯಲ್ಲ, ಎಲ್ಲ ಒಪ್ಸ್ಬಿಡಿ ನೋಡೋಣ ಸುಪರ್ದಿಗೆ. IAEAಗೆ ಎಲ್ಲರೂ ಕೊಟ್ಬಿಡಲಿ ಹಾಗಾದರೆ. ಮೊದಲಿಗನಾಗಿ ಅಮೆರಿಕನೇ ಕೆಲಸ ಮಾಡಿಬಿಡಲಿ ನೋಡೋಣ. ಅಮೆರಿಕವನ್ನಾದರೆ ಎಲ್ಲರೂ ನಂಬಬೇಕು, ಇರಾನ್ ಆದರೆ ನಂಬಾರ್ದು, ಪಾಕಿಸ್ತಾನ ನಂಬಬೇಕು. ಹೀಗ ನೀತಿ. ಅಮೆರಿಕ ಬಳಿ ಇದ್ರೆ ಎಲ್ಲರ ನಂಬಿಕೆಗೆ ದಾಳಿ ಮಾಡಿರ್ತಕ್ಕಂಥ ದೇಶ ಇಟ್ಕೊಂಡು ಇಡೀ ವಿಶ್ವ ನಿನಗೆ ಆಗ್ರಹ ಮಾಡಿದ್ರೆ ಅದನ್ನು, ಯುರೇನಿಯಂ ಇದೆಯಲ್ಲಪ್ಪ ನಿನ್ನ ಬಳಿಯಲ್ಲಿ, ಅಣ್ವಸ್ತ್ರ ಇದೆಯಲ್ಲ, ಎಲ್ಲ ಒಪ್ಸ್ಬಿಡು ಅಂತ ಹೇಳಿದ್ರೆ ಮಾಡುತ್ತಾ ಟ್ರಂಪ್? ಮಾಡ್ತಾನೆ ಆ ಮನುಷ್ಯ ಆ ಕೆಲಸವನ್ನು? ನೋ. ಇದನ್ನು ಇರಾನ್ ಷರತ್ತು ಹಾಕ್ತಿರೋದು. ಇರಾನ್ ಈ ಯುದ್ಧ ಅಂತ ಬಂದಾಗ, ಈ ಯುದ್ಧದಲ್ಲಿ ನಾನು ದಾಳಿನೇ ಮಾಡಿರಲ್ಲ ಯಾರ ಮೇಲೂ. ಇರಾನ್ ವಾದ ಅದಿದೆ, ಇಸ್ರೇಲ್ಗೆ ಆತಂಕ ಇದ್ದರೆ ಇಸ್ರೇಲ್ ಇರಾನ್ ಯುದ್ಧವನ್ನು ಅವ್ರಿಗೆ ಬಿಟ್ಬಿಡ್ಬೇಕಾಗಿತ್ತೇನೋ. ಅದು ಬಿಟ್ಟುಬಿಟ್ಟು ಅಮೆರಿಕ ಎಂಟ್ರಿ ಆಗಿ ಈಗ ಷರತ್ತು ಹಾಕ್ತಕ್ಕಂಥ ಏನು ರೀ ಒಂದು ಷರತ್ತು ಹಾಕಬೇಕು ಅಂದರೆ, ಕೆಳಗಡೆ ಬಿದ್ದಿರೋನಿಗೆ ಮೇಲ್ಗಡೆ ನಿಂತ್ಕೊಂಡಿರೋನು ಷರತ್ತು ಹಾಕಬೇಕು ಯಾವಾಗಲೂ. ಹೇಳ್ದಂಗೆ ಕೇಳಿದ್ರೆ ಸರಿ, ಇದ್ರೆ ನಾನು ಸುಮ್ಮನೆ ಇರಲ್ಲ ಅಂತ. ಇಲ್ಲಿ ಕೆಳಗಡೆ ಬಿದ್ದಿರೋದೇ ಅಮೆರಿಕ. ಕದನ ವಿರಾಮ ಮಾಡಿಕೊಂಡು ಎಲ್ಲರ ಹತ್ರ ಹಣ ಕೇಳಿಕೊಂಡು ಹೋರ್ಮುಜ್ಜಿಗೆ ಬನ್ನಿ, ಹಡಗುಗಳು ಕಳಿಸ್ಕೊಡಿ ನಿಮ್ಮದು, ನಾವೆಲ್ಲ ಪ್ರೊಟೆಕ್ಟ್ ಮಾಡೋಣ, ಯುದ್ಧ ಮಾಡೋಣ ಅಂತ ಇದೇ ಮನುಷ್ಯ ಕರಿತಾ ಇರೋದು. ಇದೇ ಮನುಷ್ಯ ಕೆಳಗಡೆ ಬಿದ್ದಿರೋದು. ಕೆಳಗಡೆ ಬಿದ್ದಿರೋ ಮನುಷ್ಯ ಮೇಲೆ ನಿಂತಿರ್ತಕ್ಕಂಥ ಇರಾನ್ಗೆ ನಾನು ಕಂಡೀಷನ್ ಹಾಕ್ತೀನಿ ಅಂದರೆ ನಗಲ್ವಾ ಜನ? ಹಾಸ್ಯಾಸ್ಪದ ಅಲ್ವಾ ಇದು ಅಂತ. ಪರಮಾಣು ಸೌಲಭ್ಯವನ್ನು ತೆಗೆಯಬೇಕು 3 ಪ್ರದೇಶಗಳಲ್ಲಿ. IAEA ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಯಾವಾಗ ಬೇಕು ಅಂದರೂ ಅವ್ರು ಬರ್ತೀವಿ ಅಂದರು ನಿಮ್ಮ ದೇಶದಲ್ಲೆಲ್ಲ ತೋರಿಸ್ಬೇಕು ಅವ್ರಿಗೆ. ನೀವು ಎಲ್ಲಿ ಬೇಕಾದ್ರೆ ಎಂಟ್ರಿ ಕೊಡಬೇಕು ಅವ್ರ ಪ್ರವೇಶಕ್ಕೆ. ಟ್ರಾನ್ಸ್ಪರೆನ್ಸಿ ಇರಬೇಕು, ಪಾರದರ್ಶಕತೆ ಇರಬೇಕು. ಇರಾನ್ ಪ್ರಾದೇಶಿಕ ಪ್ರಾಕ್ಸಿ ಮಾದರಿ ತ್ಯಜಿಸಲಿ. ಪ್ರಾಕ್ಸಿ ಮಾದರಿ ಅಂದರೆ ಇಷ್ಟೇ, ಬೇರೆ ಬೇರೆ ಅವ್ರದ್ದು ಹೌತಿ, ಇನ್ನೊಂದು ಕಡೆಯಲ್ಲಿ ಹಮಾಸ್, ಹೆಜ್ಬುಲ್ಲಾಗಳಿದಾರಲ್ಲ, ಅದನ್ನು ರೆಡಿ. ಅದೊಂದು ಕಂಡೀಷನ್ ಒಪ್ಪಬಹುದು. ಅದು ಬಿಟ್ಟುಬಿಟ್ರೆ ಅದೊಂದು ಸಾರ್ವಭೌಮ ದೇಶ, ಅದರೊಳೊಂದು ಆಳ್ವಿಕೆ ಇದೆ, ಅಲ್ಲೊಂದು ಆಳ್ವಿಕೆ ಇದೆ. ಆ ಆಳ್ವಿಕೆಯನ್ನು ಉಳಿಸ್ಕೊಳ್ಳೋದು ಬಿಡೋದು ಆ ಜನಾಂಗಗಳಿಗೆ ಬಿಟ್ಟಂಥ ವಿಚಾರ ಅದು. ಹೋರ್ಮುಜ್ ಜಲಸಂಧಿ ಪೂರ್ತಿ ಮುಕ್ತವಾಗಬೇಕು. ಹೋರ್ಮುಜ್ ಜಲಸಂಧಿಯನ್ನು ಈ ಇರಾನ್ ಹಿಡ್ಕೊಂಡು ಕೂತಿದ್ದಾರಲ್ಲಿ. ಆ ಜಲಸಂಧಿ ಇದೇ ಥರ ಇನ್ನೊಂದು ತಿಂಗಳು ಅವ್ರು ಇಟ್ಕೊಂಡ್ಬಿಟ್ರು ಅಂದರೆ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ $200 $180 ಆದರೂ ಆಶ್ಚರ್ಯ ಇಲ್ಲ. ಅವಾಗ ಇಡೀ ವಿಶ್ವವೇ ಇದೇ ಷರತ್ತುಗಳನ್ನು ಅಮೆರಿಕಕ್ಕೆ ಹಾಕಿ, ಅಮೆರಿಕದಲ್ಲೇ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಅಮೆರಿಕದಲ್ಲೇ ಆಂತರಿಕ ದಂಗೆ ಆಗುತ್ತೆ, ಅಲ್ಲೂ ಬೆಲೆ ಏರಿಕೆ ಆಗುತ್ತೆ, ವಿಶ್ವದಲ್ಲೇ ಬೆಲೆ ಏರಿಕೆ ಆಗುತ್ತೆ. ಗ್ಲೋಬಲ್ ರಿಸೆಷನ್. $200 ಆಗೋದು ಬೇಡ. ಇದೇ ಒಂದು ಬ್ಯಾರಲ್ ಕಚ್ಚಾ ತೈಲ ಅಪ್ಪಿತಪ್ಪಿ ಅದು $150 ಆಗಿಬಿಟ್ರೂ ಕೂಡ ಜಾಗತಿಕ ಆರ್ಥಿಕ ಹಿಂಜರಿತ ಆಗಿಬಿಡುತ್ತೆ. ವಿಲವಿಲ ಲಕ್ಷಾಂತರ ಕೋಟ್ಯಾಂತರ ಜಾಬ್ ಹೋಗುತ್ತೆ, ಬೆಲೆ ಏರಿಕೆ ಆಗುತ್ತೆ, ಹಣ ಮರ್ಯಾದೆ ಕಳ್ಕೊಳ್ಳುತ್ತೆ, ಅನೇಕ ವಸ್ತುಗಳು ನಾಶ ಆಗಿಬಿಡ್ತವೆ, ರಫ್ತಿಲ್ಲ, ಆಮದಾದರೂ ಕೇಳೋರಿಲ್ಲ, ಆ ಪರಿಸ್ಥಿತಿ ಕೂಡ ಆಗಿಬಿಡುತ್ತಲ್ಲಿ ಅಂತ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಕ್ಷಿಪಣಿ ವ್ಯಾಪ್ತಿ ಸೀಮಿತವಾಗಿರಬೇಕು. ಇರಾನ್ ಕ್ಷಿಪಣಿ ವ್ಯಾಪ್ತಿ ಯಾರು ಡಿಸೈಡ್ ಮಾಡೋಕ್ಕೆ? ಇದನ್ನು ನನ್ನ ರಕ್ಷಣೆಗೆ ನಾನು ಇಟ್ಕೊಂಡಿದ್ದೀನಪ್ಪ. ನಾಳೆ ಯಾರೋ UK ಇಂದ ಹೊಡಿತಾನೆ ನನಗೆ, ನಾನು UK ಹೊಡಿಬಾರ್ದು ವಾಪಸ್ಸು? ಫ್ರಾನ್ಸಿಂದ ನನಗೊಬ್ಬ ಹಾರಿಸ್ತಾನೆ, 4000 ಕಿಲೋಮೀಟ್ರಿಂದ ನನ್ನ ಇರಾನ್ ಮೇಲೆ ಒಬ್ಬ ಹಾರಿಸ್ತಾನೆ, ನಾನೇನು ಮಾಡಬೇಕು ಅವಾಗ? ಆಸ್ಟ್ರೇಲಿಯಿಂದ ಒಬ್ಬ ಹಾರಿಸ್ತಾನಪ್ಪ, ನಾನೇನು ಮಾಡಲಿ ಅಂತ ಇರಾನ್ ಕೇಳಲ್ವಾ? ಇರಾನ್ ಕ್ಷಿಪಣಿ ಎಷ್ಟು ದೂರ ಹಾರಬೇಕು ಅಂತ ದೊಡ್ಡಣ್ಣನ ಪರ್ಮಿಷನ್ ಬೇಕಂತೆ ಅದಕ್ಕೆ. ಅದು ಹೇಳ್ತಿರೋ ಷರತ್ತು. ನಿರ್ದಿಷ್ಟ ಮಿತಿಗಳನ್ನು ನಂತರದ ದಿನಗಳಲ್ಲಿ ನಿರ್ಧರಿಸಬೇಕು. ಕ್ಷಿಪಣಿ ಬಳಕೆ ದೇಶದ ರಕ್ಷಣೆಗೆ ಸೀಮಿತ. ನೀನು ನಿನ್ನ ರಕ್ಷಣೆಗೆ ಇಟ್ಕೋಬೇಕಾಗಿತ್ತು. ಅಮೆರಿಕಾದಲ್ಲಿ ಸೇನಾ ನೆಲೆಗಳಿಂದ ಇದೇ ಖಮೇನಿಯನ್ನು ಕೊಲ್ಲುವ ಮೊದಲಿಗೆ ಆ ರಕ್ಷಣೆಗೆ ನೀನು ಸೀಮಿತವಾಗಿದ್ದರೆ ಆಕ್ರಮಣಕ್ಕೆ ನೀನು ಯಾಕಪ್ಪ ಬಳಸ್ತೆ ಅಂತ ಪ್ರಶ್ನೆ ಕೇಳಲ್ವ ಇರಾನು? ರಕ್ಷಣೆಗೆ ನೀನು ಇಟ್ಕೋ, ಇಸ್ರೇಲು ಇಟ್ಕೊಳ್ಳಿ, ಆಕ್ರಮಣಕ್ಕೆ ಯಾಕೆ ಬಳಸಿದ್ರಿ ಅದನ್ನು? ನಾನು ರಕ್ಷಣೆಗೆ ಇಟ್ಕೊಂಡಿದ್ದು, ನೀವು ಆಕ್ರಮಣ ಮಾಡಿದರೆ ನಾನು ವಾಪಸ್ ಹೊಡಿತಾ ಇದ್ದೀನಿ ನಿಮಗೆ ಅಂತ ಇರಾನ್ ಹೇಳುತ್ತೆ. ಬುಷೆಹರ್ನಲ್ಲಿ ವಿದ್ಯುತ್ ಉತ್ಪಾದನೆಗೆ ಸಹಾಯ ಮಾಡ್ತೀನಿ ನಾನು. ಇದು ಯುದ್ಧ ಮಾಡಿದ್ರೂ ಮಾಡ್ಬೋದಾಗಿತ್ತು. ಅಂತಾರಾಷ್ಟ್ರೀಯ ಸಮುದಾಯ ಹಾಕಿರ್ತಕ್ಕಂಥ ನಿರ್ಬಂಧ ತೆರವು ಮಾಡ್ತೀನಿ ನಾನು. ಇದೇ ಅಮೆರಿಕ ಟೈಮ್ ಆ್ಯಂಡ್ ಅಗೇನ್ ಅನೇಕ ಸ್ಯಾಂಕ್ಷನ್ಗಳನ್ನು ಇದೇ ಇರಾನ್ ಮೇಲೆ ಹಾಕಿ ಅಂತಾರಾಷ್ಟ್ರೀಯ ನೆರವು ಸಿಗದಂತೆ ಮಾಡಿ ಇದೇ ಇರಾನ್ನಲ್ಲಿ 60% ಇನ್ಫ್ಲೇಷನ್ ಆಗಲಿ ಕಾರಣವೇ ಇದೇ ಅಮೆರಿಕ. 60% ಇನ್ಫ್ಲೇಷನಲ್ಲಿ $1 ಎದುರುಗಡೆ ಇದೇ ಇರಾನ್ನ 1,32,000 ರಿಯಾಲ್ಸನ್ನು ಇಟ್ಟರೆ ಮ್ಯಾಚ್ ಆಗುತ್ತದು. 1,32,000 ರಿಯಾಲ್ಸ್. ಆ ಸ್ಥಿತಿಗೆ ಬರಲಿಕ್ಕೆ ಕಾರಣವೇ ಅಮೆರಿಕ. ಅಲ್ಲಿ ಆಂತರಿಕ ದಂಗೆ, ಅಲ್ಲಿನ ಕಟ್ಟರ್ ಸಂಪ್ರದಾಯವಾದ ಅದು ಒಪ್ಕೊಳ್ಳೋಣ, ಅದೆಲ್ಲ ಇದ್ಕೊಳ್ಳಿ. ಆರ್ಥಿಕವಾಗಿ ಇರಾನನ್ನು ಈ ಥರ ಹಾಳು ಮಾಡಿದ್ದಿದೆಯಲ್ಲ, ಇದಕ್ಕೆ ಆ ಜನನೂ ಕಾರಣ ಅಲ್ಲ, ಆಳ್ವಿಕೆ ಕೂಡ ಕಾರಣ ಆಗಿರಲಿಲ್ಲ. ಧಾರ್ಮಿಕ ಕಟ್ಟರ್ ಸಂಪ್ರದಾಯ, ಅದಕ್ಕೆ ಹಿಜಾಬು, ಇನ್ನೊಂದು ಮತ್ತೊಂದೆಲ್ಲ ಇತ್ತಲ್ಲ, ಅದು ಒಪ್ಕೊಳ್ಳೋಣ. ಅದರ ವಿರುದ್ಧ ಇರಾನ್ ಆಳ್ವಿಕೆ ಮಾಡಿದ್ದು ಅದು ತಪ್ಪಿದೆ. ಆ ಕಟ್ಟರ್ ಸಂಪ್ರದಾಯ ಅದು ತಪ್ಪಿದೆ. ಆದರೆ ಆರ್ಥಿಕವಾಗಿ ಇರಾನನ್ನು ಜರ್ಜರಿತವಾಗುವಂತೆ ಮಾಡಿದ್ದಿತ್ತಲ್ಲ, ಅದು ಅಮೆರಿಕದ ಪ್ಲ್ಯಾನ್. ಸೊ ಹೀಗಿದ್ದಾಗ ಇರಾನ್ ಈ ಕಂಡೀಷನಲ್ಲಿ ಒಪ್ಪಕ್ಕೆ ಸಾಧ್ಯನಾ? ಎಲ್ಲವೂ ಸರ್ವನಾಶ ಮಾಡಿ ಈಗ ನಾನು ಹೇಳಿದಾಗ ನೀನು ಕೇಳುವಂಥ
ಇರಾನ್ ನಾನು ಸೋತೇ ಇಲ್ಲ ಅಂತ ಅವ್ರು ಹೇಳ್ತಿದಾರಲ್ಲ, ಎಷ್ಟು ಮಟ್ಟಿಗೆ ಸಾಧ್ಯ ಅಂತ ಪ್ರಶ್ನೆ.